ಕಬೋರ್ಡಲ್ಲಿ ಇದೆ ಅಷ್ಟೇ. ಭಾಷೆ ಹೇಳಿದ್ಮೇಲೆ ಮುಗ್ದೋಯ್ತಲ್ಲ. ರಾಜ್ಯದ ಮುಖ್ಯಮಂತ್ರಿ ಅವರೇ ತಾನಪ್ಪ ಇದನ್ನ ನೋಟಿಫೈ ಮಾಡಿರೋದು, ಆದೇಶ ಮಾಡಿರೋದು, ಯಾರ್ಯಾರು ಇರ್ಬೇಕೇನು ಅಂತ. ಅವರೇ ಇದು ಕ್ಲೀನ್ ಚಿಟ್ ಕೊಟ್ಮೇಲೆ SSITಗೆ ಏನ್ ಕೆಲಸ ಇದೆ? ನನ್ನ ಪ್ರಶ್ನೆ ಸರ್ಕಾರಕ್ಕೆ. ಅವ್ರಿಗೇನು ಕೆಲಸ ಇಲ್ಲ. ಈಗ ನಾನು ಅದೇ ಹೇಳಿದೆ ಅಸೆಂಬ್ಲಿಯಲ್ಲಿ, ರೇವಣ್ಣನ್ಗೆ 2 ದಿನಕ್ಕೆ ಎಲ್ಲ ಪಟ್ ಅಂತ ಹಿಡಿದು ತಾನು ಜೈಲಿಗೆ ಬಿಟ್ಬಿಟ್ಟು ಬಂದ್ಬಿಟ್ರು. ಇಲ್ಲಿ 40 ದಿನ ಆದ್ರೂ ಏನೂ ಇಲ್ಲ. ಅದಕ್ಕೆ ಈ SSIT ಐತಲ್ಲ, ಈ ಕಡತಗಳನ್ನೆಲ್ಲ ಮುಚ್ಚಿ ಅವ್ರ ಕಬೋರ್ಡ್ಗೆ ಹಾಕಿ, ನನಗೂ ಒಬ್ಬ ಅಧಿಕಾರಿ ಹೇಳಿದ್ರು, ಕಬೋರ್ಡ್ಗೆ ಹಾಕಿ ಬೀಗ ಹಾಕಿ ಮನೆಗೆ ಬಂದ್ಬಿಟ್ಟೆ ಸರ್ ಅಂತ. ಆ ಸ್ಥಿತಿ ಇವತ್ತು. ಈ ಹಗರಣವನ್ನ ಮುಚ್ಚಾಕುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೆ ಅನ್ನೆಸೆಸರಿ ಆಗಿ ಕೇಂದ್ರ ಸರ್ಕಾರ ಮತ್ತೆ ಪ್ರಹ್ಲಾದ್ ಜೋಶಿ ಅವರು ಬಂದಿದ್ರು, ಇನ್ಯಾರ ಹೆಸರಪ್ಪ, ಸಂತೋಷ್ ಅವರು, ಇನ್ಯಾರ ಹೆಸರು ಹೇಳವ್ರೆ, ಕುಮಾರಸ್ವಾಮಿ ಅವರ ಹೆಸರೆಲ್ಲ ಹೇಳವ್ರು ಪ್ರೆಸ್ ಮೀಟ್ ಅಲ್ಲಿ. ಇವ್ರ ಒತ್ತಡ, ಹಾಗೆ ಯಾವ ಒತ್ತಡನೂ ಇಲ್ಲ, ರಾಜ್ಯದ ಜನತಾ ಒತ್ತಡ ಇದು. ಆ ದಲಿತ ಸಮುದಾಯ ನಮ್ಗೆ ಹಣ ಬರುತ್ತೆ, ನಾವು ಉದ್ಯೋಗ ಮಾಡ್ಬೋದು, ನಮ್ಗೊಂದು ಬದುಕು ಕಟ್ಕೊಳಕ್ಕೆ ಅವಕಾಶ ಆಗುತ್ತೆ ಅಂತೇಳಿ ಕಾಯ್ದಂತ ಆ ಜನಗಳ ಪರವಾಗಿ ಬಿಜೆಪಿ ವಿಧಾನಸಭೆ ಒಳಗಡೆ ವಿಧಾನಸಭೆ ಹೊರಗಡೆನು ನಮ್ಮ ರಾಜ್ಯದ ಅಧ್ಯಕ್ಷರಾದಂತ ವಿಜಯೇಂದ್ರ ಅವರ ನೇತೃತ್ವದಲ್ಲೂ ಕೂಡ ನಾವು ಹೋರಾಟ, ಇಷ್ಟು ಹೋರಾಟ ಯಾವುದೇ ಇದುವರೆಗೂ ಕರ್ನಾಟಕದ ಇತಿಹಾಸದಲ್ಲಿ ಇಷ್ಟು ಹೋರಾಟ ಯಾವುದೇ ಒಂದು ಸ್ಕ್ಯಾಂಡಲ್ ಬಗ್ಗೆ ಆಗಿಲ್ಲ. ಅಷ್ಟು ಹೋರಾಟ ಮಾಡಿದ್ದೀವಿ ನಾವು. ನಮ್ಮ ಉದ್ದೇಶ ಇರೋದು ಮುಖ್ಯಮಂತ್ರಿಗಳಿಗೆ ಹಿಂಗೆ ನಾವು ಕರ್ನಾಟಕ ತೋರಿಸ್ತಾ ಇದ್ದೀರಿ. ನಾವು ಕರ್ನಾಟಕದಲ್ಲಿ ಅವ್ಯವಹಾರ ನಡೆದಿದೆ ಅಂದ್ರೆ ಅವ್ರ ಕರ್ನಾಟಕ ಬಿಟ್ಬಿಟ್ಟು ಬಾಂಬೆಗೆ ಬಾ, ಡೆಲ್ಲಿಗೆ ಬಾ, ಕಲ್ಕಟ್ಟಾಗೆ ಬಾ, ಯಾಮಾರಿದ್ರೆ ಅಮೆರಿಕಾಗೆ ಬಾ, ಅದು ಓದ್ತಾ ಇದ್ದಾರೆ. ನಾವು ತೆಗೆದಿರೋದು ವಾಲ್ಮೀಕಿ ನಿಗಮದ ಹಗರಣ. ಅವರು ಇದಕ್ಕೆ ಹೋಗ್ತಾವ್ರೆ, ಏನೋ ಬೋವಿ ನಿಗಮ, ಇನ್ನೊಂದು ಯಾವುದೋ ದೇವರಾಜರ್ಸ್ ನಿಗಮ. ಚರ್ಚೆ ಮಾಡ್ರಿ, ನಾವು ಬೇಡ ಅಂದ. ನಿಮ್ ಸರ್ಕಾರನೇ ಇತ್ತಲ್ಲ ಅವಾಗ, ಇದ್ರಲ್ಲ ವಿರೋಧ ಪಕ್ಷವಾಗಿ ಇದ್ರಲ್ಲ, 4 ವರ್ಷ ಇದ್ರಿ ವಿರೋಧ ಪಕ್ಷ. ಅವಾಗ ಯಾಕೆ ಚರ್ಚೆ ಮಾಡ್ಲಿಲ್ಲ? ಅವಾಗ ಯಾಕೆ ಬೀದಿಗೆ ಎಳಿಲಿಲ್ಲ? ಇದ್ರನ್ನೆಲ್ಲ ನಿಮ್ ಜನ ವಿರೋಧ ಪಕ್ಷದಲ್ಲಿ ಕೂತಿಸಿದ್ರಲ್ಲಪ್ಪ, ಅವಾಗ ಯಾಕೆ ಬೀದಿಗೆ ಎಳಿಲಿಲ್ಲ? ಇವೆಲ್ಲ ಚರ್ಚೆ ಯಾಕೆ ಮಾಡ್ಲಿಲ್ಲ? ಅವಾಗ ನಿಮ್ಗೆ ಜನ ವಿರೋಧ ಪಕ್ಷ ಕೊಟ್ಟಾಗ ಚರ್ಚೆ ಮಾಡಲಿಲ್ಲ. ಈಗ ಎಲ್ಲ ಫಸ್ಟ್ ನಿಲುವಳಿ ಬಂದಿರುವಂತದ್ದು. ಇದ್ರ ಬಗ್ಗೆ ನಿಮ್ ನಿಲುವನ್ನ ನೀವು ಹೇಳಬೇಕಾಗಿತ್ತು. ಅದು ಬಿಟ್ಟು ಎಲ್ಲಾ ಸುದ್ದಿ, ನಿರ್ಮಲಾ ಸೀತಾರಾಮನ್ ಹಿಡಿದು ಪ್ರಧಾನಮಂತ್ರಿ, ಎಲ್ಲ ಕೇಂದ್ರ ಸಚಿವರು ಅಲ್ಲಿವರೆಗೂ ಹೋಗಿದ್ದೀರಲ್ಲ, ಇದು ಸುಳ್ಳು. ಈ ಹಗರಣವನ್ನ ಮುಚ್ಚಾಕುವಂತ ಕೆಲಸವನ್ನ ಸಿದ್ದರಾಮಯ್ಯನವರು, ನಾನು ಬಹಳ ಕ್ಲೀನ್ ಅಂತ ಇದ್ರಲ್ಲ, ಮಾಡ್ತಾ ಇರೋದನ್ನ ನಾನು ಖಂಡಿಸ್ತೀನಿ. ಚರ್ಚೆಗೆ ನಾವು ಮಾಡಿದಂತ ದಾಖಲೆಗಳು, ನಾವು ಚರ್ಚೆಯನ್ನ ಅವರು ಅದನ್ನ ಬದಿಗಿಟ್ಬಿಟ್ಟು ಯಾರೋ ಅಧಿಕಾರಿಗಳು ಮಾಡಿದ್ದಾರೆ ಅಂತ ನೀವು ವಾದ ಮಾಡ್ಕೊಂಡ್ರೆ, ನೀವ್ ಹೇಳ್ದಂಗೆ ಏನ್ ಕತ್ತೆ ಕಾಯ್ತಾ ಇದ್ದೀರಾ? ಸರ್ಕಾರ ಹಂಗಾರೆ ಸತ್ತೋಗಿದೆಯಾ? ಸರ್ಕಾರಕ್ಕೆ ಅಧಿಕಾರಿಗಳ ಮೇಲೆ ಇಡ್ತಾ ಇಲ್ವಾ? ನೀವ್ ಹೇಳದ್ ನೋಡಿದ್ರೆ ನಮ್ಮ ಏನ್ ಮಾಡೋದು, ಯಾರು ಮಂತ್ರಿಗಳ ಮಾತು, ಮುಖ್ಯಮಂತ್ರಿಗಳ ಮಾತು ಅಧಿಕಾರಿಗಳು ಕೇಳ್ತಾ ಇಲ್ಲ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ. ಈಗ ನಿನ್ನೆ ಸಿದ್ದರಾಮಯ್ಯನವ್ರ ಎಲ್ಲ ಪತ್ರಿಕಾ ಸಂದರ್ಶನ, ಎಲ್ಲ ಅಧಿಕಾರಿಗಳು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವ ಅಧಿಕಾರಿಯೂ ನಮ್ಮ ಮಾತು ಕೇಳ್ತಾ ಇಲ್ಲ, ನಮ್ ಕಂಟ್ರೋಲೇ ಹೊರಟೋಟಿದೆ, ಅವ್ರು ಮಾಡ್ತಾ ಇದ್ದಾರೆ, ನಮ್ಮ ಪಾಡ್ ಆ ಸ್ಥಿತಿಗೆ ಬಂದಿದ್ರಿ ಅನ್ನೋದು. ಅಂದ್ರೆ ರಾಜ್ಯದಲ್ಲಿ ಅಧಿಕಾರಿಗಳ ಆಡಳಿತ ನಡೀತಾ ಇದೆ ಅನ್ನೋದನ್ನ ಸಿದ್ದರಾಮಯ್ಯನವರು ಒಪ್ಕೊಂಡಂಗೆ ಆಗ್ತೈತೆ. ಇದರಿಂದ ಸ್ಪಷ್ಟವಾಗಿ ಒಪ್ಕೊಂಡಂಗೆ ಆಗ್ತೈತೆ. ಇದು ಒಳ್ಳೇದಲ್ಲ ರಾಜ್ಯಕ್ಕೆ, ಬೆಳವಣಿಗೆಗೆ. ಯಾರು ತಪ್ಪಿತಸ್ಥರು ಇದ್ದಾರೆ, ಈಗಾಗಲೇ ಅವರು ಬಂಧನದಲ್ಲಿದ್ದಾರೆ, ಕೂಡಲೇ ಹಣ ವಾಪಸ್ ಪಡೆಯುವಂಥದ್ದು ಮತ್ತೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವಂಥದ್ದಕ್ಕೆ ಬಿಜೆಪಿ ಆಗ್ರಹವನ್ನ ಮಾಡ್ತೈತೆ. ಮುಖ್ಯಮಂತ್ರಿಗಳು ಸದನದಲ್ಲಿ 21 ಅಕ್ರಮಗಳ ಆರೋಪ ಪಟ್ಟಿಯನ್ನ ರಿಲೀಸ್ ಮಾಡಿದ್ರು. ಅದಕ್ಕೆ ಬಿಜೆಪಿಯ ಸ್ಪಷ್ಟೀಕರಣ ಏನು ಅಂತ ನಿನ್ನೆ ಯಾರೊಬ್ಬ ನಾಯಕರು ಕೂಡ ಮಾತಾಡಲಿಲ್ಲ. ಸ್ಪಷ್ಟೀಕರಣ ಏನು, ಕೌಂಟರ್ ಏನು? ನಿನ್ನೆ ನಾವು ಅವ್ರು ಮಾಡಕ್ಕೆ ಪ್ರೆಸ್ ಮೀಟ್ ಮಾಡಕ್ ಮುಂಚೆ 1 ಗಂಟೆ ಮುಂಚೆ ನಾವೇ ಪ್ರೆಸ್ ಮೀಟ್ ಮಾಡಿದ್ವಿ.
ಆ ಪ್ರೆಸ್ ಮೀಟ್ ಅಲ್ಲಿ ನಾನು ವಿಜಯೇಂದ್ರ ಅವರು ಇದ್ರಿ. ನಮ್ಮ ನಿಲುವನ್ನ ನಾವು ಹೇಳಿದಿರಿ. ಈಗ ಹೇಳಿದ್ದೀನಲ್ಲ, ನಾನು ಇಷ್ಟೊತ್ತು ಏನ್ ಮಾತಾಡಿದ್ದು, 40% ಅಂದ್ರು. 40%ಗೆ ತಾನೇ ಎಲ್ಲ ಅವರು ಹೇಳಿರೋ ಹಗರಣಗಳೆಲ್ಲ ಬರೋದು. ಎಲ್ಲ ನಿಗಮಗಳಲ್ಲಿ ಕಮಿಷನ್ ಹೊಡೆದವ್ರೆ ಅಂತ ತಾನೇ ಚರ್ಚೆ ಹೇಳಿದಿರಲ್ಲ. 40% ಇದರಲ್ಲಿ ತನಿಖೆ ನಡೀತಾ ಇದೆ ಅಂತ ಹೇಳಿದ್ರಲ್ಲ, ಅದನ್ನ ಮಾಡಿ. ಯಾರು ಬೇಡ ಅಂದ್ರು? ಯಾವ್ಯಾವ್ದಿದೆ ಎಲ್ಲ ಮಾಡಿ. ಯಾವ್ದಾವ್ದಿದೆ ನಿಮ್ಗೆ ಏನೇನ್ ಮನ್ಸು ಬರ್ತೋ ಮಾಡಿ.